ನಮಸ್ಕಾರ ಎಲ್ರಿಗೂ. ಟ್ರಾನ್ಸ್ಫಾರ್ಮೇಶನ್ ಸೀರೀಸ್ ಬ್ಯಾಕ್ ಟು ಬೇಸಿಕ್ಸ್ಗೆ ಸ್ವಾಗತ. ಡೇ 6 73.75. ನೀರು ಕುಡಿದು, ಬಾಳೆಹಣ್ಣು ತಿಂದು, ಹಾಲು ಬೇಗ ಕುಡಿದು, ಇದು ನನ್ನ ಫಸ್ಟ್ ಮೀಲ್ ಆಗಿ ಮುಗಿಸ್ಕೊಂಡೆ. ಟೋಟಲಿ ಸಾಲಿಡ್ ಎನರ್ಜಿ ಅಂಡ್ ಕ್ಯಾಲರೀಸ್. ಇದಾದ್ಮೇಲೆ ನಾನು ನಮ್ಮಣ್ಣ ಡೆಡ್ ಲಿಫ್ಟ್ ಮಾಡೋಣ ಅಂತ ಹೇಳಿ ಬಲರ್ಕ ಫಿಟ್ನೆಸ್ ಕಡೆಗೆ ಹೊರಟ್ವಿ. ಸೊ ಬೈಕಿಂದ ಹೊರಟು ಮೆಟ್ರೋಗೆ ಹೋಗಿ ಅಲ್ಲಿಂದ ಮತ್ತೆ ಆಟೋ ಮಾಡ್ಕೊಂಡು ಮತ್ತೆ ನಡ್ಕೊಂಡು ಫೈನಲಿ ಜಿಮ್ಮಿಗೆ ರೀಚ್ ಆದ್ವಿ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗುರು ಇವತ್ತು. ಕಾರ್ತಿಕ್ ನಮ್ಮ ಜೊತೆ ಜಾಯ್ನ್ ಆದ್ರು. ಅವರು ಶಿವಮೊಗ್ಗದವ್ರೆ, ಒಳ್ಳೆ ಪವರ್ ಲಿಫ್ಟರು. ಸೊ ಇವತ್ತು ಕ್ರೇಜಿ ಸೆಷನ್ ಮಾತ್ರ 3 ಜನದ್ದು. 70 kg ಇಂದ 235 ತನಕ ಮಾಡಿದ್ದೀವಿ. ಸೊ ಇಂಡಿವಿಜುವಲ್ ವೇಟ್ಸ್ ನೀವು ನೋಡ್ಬೋದು, ಇಲ್ಲಿ ಹಾಕಿದ್ದೀನಿ. ಸೊ ಫಾರ್ ಎ ಚೇಂಜ್ ಇರಲಿ ಅಂತ ನಾನು ಸುಮೋ ಮಾಡಿದೆ. ತುಂಬ ತಿಂಗಳಾಗಿತ್ತು. ಸೊ ಸುಮೋ ಫೆಲ್ಟ್ ಲಿಟಲ್ ಅನ್ಕಂಫರ್ಟಬಲ್. ಐ ಫೀಲ್ ಐ ಆಮ್ ಗೋಯಿಂಗ್ ವಿತ್ ಕನ್ವೆನ್ಷನ್ ಗೋಯಿಂಗ್ ಫಾರ್ವರ್ಡ್. ವೇಟ್ ಟ್ರೈನಿಂಗ್ ಆದ್ಮೇಲೆ ಕಾರ್ಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡು ನಾನು ನಮ್ಮಣ್ಣ 210 kgs ಅಲ್ಲಿ ಕಾರ್ಡಿಯೋ ಶುರು ಮಾಡಿದ್ವಿ. ಹೆಂಗ್ ಮಾಡಿದಪ್ಪ ಅಂದ್ರೆ ಜಿಮ್ ನೆಕ್ಸ್ಟ್ ಲೆವೆಲ್. ಈವನ್ ಕಾರ್ತಿಕ್ ಕೂಡ ಮಾಡಿದ್ರು ಕಾರ್ಡಿಯೋ. ಸೊ ವೇಟ್ಸ್ ನೀವು ನೋಡ್ಬೋದು, ಸಕ್ಕದಾಗಿದೆ ವೇಟ್ಸ್, ಡಿಸೆಂಟ್ ವೇಟ್. ಕೈಯೆಲ್ಲ ಉರ್ಕೊಂಡು ಶೇಕ್ ಆಗ್ತಿತ್ತು. ಇದಾದ್ಮೇಲೆ ಲ್ಯಾಟ್ ಪುಲ್ ಡೌನ್ ಮಾಡಿದ್ವಿ. ಲ್ಯಾಟ್ ಪುಲ್ ಡೌನ್ ಮತ್ತೆ ರೋಯಿಂಗ್ ಮಾಡ್ಕೊಂಡ್ಬಿಟ್ಟು ಹಂಗೆ ಲೈಟಾಗಿ ಪೋಸಿಂಗು. ಸೊ ಪೋಸಿಂಗ್ ಜೊತೆ ನಮ್ಮ ವರ್ಕೌಟ್ನ ಸೆಷನ್ ಮುಗಿಸಾದ್ಮೇಲೆ ನಾನು ರಿಲೇಟಿವ್ ಮನೆಗೆ ಹೋದೆ. ಮೀಲ್ ಟು ಅಲ್ಲೇ ಆಯ್ತು, ಫುಲ್ ಕಾರ್ಬ್ಸ್. ಅದಾದ್ಮೇಲೆ ಮತ್ತೆ ಮೆಟ್ರೋ ಅಲ್ಲಿ ವಾಪಸ್ ಬ್ಯಾಕ್ ಟು ಹೋಮ್. ಟು ಬಿ ಆನೆಸ್ಟ್ ಇವತ್ತು ಡಯಟ್ ಮೇಂಟೈನ್ ಆಗಿಲ್ಲ. ಸ್ಟಿಲ್ 4 ಹೋಲೆಕ್ಸ್ ತಿನ್ಕೊಂಡು ಲಾಸ್ಟ್ ಮೀಲ್ ರೈಸ್ ಬಾತ್ ತಿನ್ಕೊಂಡು ಮಲ್ಕೊಂಡೆ.